ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಮಂಜುನಾಥ್ ಆರ್ಯ. ನಾನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲ್ಲೂಕಿನ ಗುಡ್ಡದ ಓಬಳಾಪುರ ಹಟ್ಟಿ ಅನ್ನುವಂಥ ಒಂದು ಕುಗ್ರಾಮಕ್ಕೆ ಬಂದಿದ್ದೀನಿ. ಅಕ್ಷರಶಃ ಇವತ್ತು ನರಕದ ಜೀವನ ಎಲ್ಲಿದೆ ಅನ್ನುವಂತಂದರೆ ಈ ಹಟ್ಟಿ ಅನ್ನುವಂಥ ಒಂದು ಗ್ರಾಮದಲ್ಲಿದೆ ಅಂತ ಹೇಳ್ಬೋದು. 500 ಜನಸಂಖ್ಯೆ ಇದ್ದಾರೆ. ಈ 500 ಜನಸಂಖ್ಯೆ ಇರುವಂತಹವರ ಗೋಳು ಸರ್ಕಾರಕ್ಕೆ ಮಾತ್ರ ಕೇಳ್ತಾ ಇಲ್ಲ. ಪ್ರತಿನಿತ್ಯವೂ ಕೂಡ ಅಷ್ಟೇ ಇವರು ಕೇಳ್ತಾ ಇರುವಂಥದ್ದು ಮೂಲಭೂತ ಸೌಕರ್ಯಗಳನ್ನು ನಮ್ಮ ಗ್ರಾಮಕ್ಕೆ ನೀವು ಪ್ರೊವೈಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಂಥ ಪ್ರಯೋಜನ ಆಗ್ತಾ ಇಲ್ಲ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ಹಳ್ಳಿಯ ಗ್ರಾಮದರು ನಿಜಕ್ಕೂ ಕೂಡ ಅನಕ್ಷರಸ್ಥರು, ಕೂಲಿಯನ್ನೇ ನಂಬ್ಕೊಂಡು ಇವತ್ತು ಜೀವನ ಮಾಡ್ತಿರುವಂಥವ್ರು. ಪ್ರತಿದಿನವೂ ಕೂಡ ಅಷ್ಟೇ, ಬೆಳಿಗ್ಗೆ ಎದ್ದು ಕೂಲಿ ಹೋದರೆ ಸಂಜೆ ಮನೆಗೆ ಬರ್ತಾರೆ. ಅವತ್ತು ದುಡಿದಂಥ 200-300 ರೂಪಾಯಲ್ಲಿ ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಇವ್ರಿಗೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಅನ್ನುವಂಥದ್ದಿಲ್ಲ. ಕಳೆದ 20 ವರ್ಷಗಳಿಂದಲೂ ಕೂಡ ಅಷ್ಟೇ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ, ಊರಿಗೊಂದು ರೋಡ್ ಇಲ್ಲ. ಇದ್ರ ಬಗ್ಗೆ ಕೇಳಿದರೆ ಜನಪ್ರತಿನಿಧಿಗಳು ಯಾರ ಬಳಿಯೂ ಕೂಡ ಉತ್ತರ ಇಲ್ಲ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಈ ಒಂದು ಗ್ರಾಮದ ಜನರಿಗೆ ನನ್ನ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ಗುಬ್ಬಿಯಿಂದ ನಾವಿಲ್ಲಿಗೆ ಬರೋದಕ್ಕೆ ನಿಮ್ಮ ಊರಿನ ರಸ್ತೆಗಳು ನೋಡಿದ್ವಿ, ನಿಜಕ್ಕೂ ನಾವು ಕರ್ನಾಟಕ ರಾಜ್ಯದಲ್ಲೇ ಇದೀವಾ ಅನ್ನುವಂಥ ಒಂದು ಪ್ರಶ್ನೆ ನಾನೇ ಹಾಕ್ಕೊಂಡೆ. ಸರ್ ನಮಗೂ ಡೌಟ್ ಅದೇ ಡೌಟ್ ಐತೆ, ನಾವೇನ ಕರ್ನಾಟಕದಲ್ಲಿ ಇದ್ದೀವೋ ಇಲ್ಲ. ನಿಜವಾಗ್ಲೂ ಜೀವನದಲ್ಲಿ ಏನಾದರೂ ನರಕ ನೋಡಬೇಕು ಅಂದರೆ ನಮ್ಮ ಗುಡ್ದೋಬಳಾಪುರದ ಹಟ್ಟಿಗೆ ಬರಬೇಕು. ಯಾಕೆ ಅಂತಂದ್ರೆ ರಸ್ತೆ ಇಲ್ಲ, 2-3 ಡೆಲಿವರಿ ಕೇಸಲ್ಲಿ ಡೆತ್ ಆಗೋಗವ್ರೆ, ಹಾಸ್ಪಿಟ್ಲ್ ಇಲ್ಲ. ಯಾರಿಗಾದ್ರೂ ಅರ್ಧ ಹೊತ್ತಿನಲ್ಲಿ ಏನಾದರೂ ಆಯಿತು ಅಂತಂದರೆ ಹಾವು ಕಡಿದ್ರು ಸರ್ ನಾವು ಹೋಗೋಷ್ಟೊತ್ತಿಗೆ ಎಣ ಬಿದ್ದಿರುತ್ತೆ ಗ್ಯಾರಂಟಿ. ಇಲ್ಲಿನ ಜನಪ್ರತಿನಿಧಿಗಳನ್ನ ಕೇಳಿದ್ರೆ ಜಿಲ್ಲಾ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ ಮೆಂಬರು, MP, MLA ಯಾರನ್ನೇ ಕೇಳಿದ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಲ್ಲ. ಏನು ಗೊತ್ತಾ, ಎಲೆಕ್ಷನಲ್ಲಿ ಕ್ಯಾನ್ವಾಸ್ಗೆ ಬರಲ್ಲ ಸರ್. ಇಲ್ಲಿ ಲೋಕಲ್ MLA ಕ್ಯಾನ್ವಾಸ್ಗೆ ಬರಲ್ಲ. ಬೇಡ, ಊರು ಓಟ್ ಹಾಕ್ತಿದ್ರು ನಾವು ಗೆಲ್ತೀವಿ ಅನ್ನೋದೊಂದು ಭ್ರಮೆ ಬಂದ್ಬಿಟ್ಟೈತೆ ಅವ್ರಿಗೆ. ಹಂಗಾಗಿ ನಮಗೆ ನರಕ ತೋರಿಸ್ತಾವ್ರೆ. ದಯವಿಟ್ಟು ಸರ್ಕಾರದವ್ರು ಕಾಣ್ತಾ ಇರೋದು ಇವತ್ತಿಗಾದರೂ ನಿಮ್ಮ ಚಾನಲ್ ಮುಖಾಂತರ ನಾನು ಬೇಡ್ಕೊತಾ ಇದ್ದೀನಿ, ಈಗಲಾದ್ರೂ ಸರ್ಕಾರದವರು ಕಂಡುಬಿಟ್ಟು ನಮಗೆ ಇದನ್ನು ಮುಕ್ತಿ ಕೊಡಿಸ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಈ ಯಜಮಾನ್ರಿ, ಎಷ್ಟು ಏಜ್ ನಿಮಗೆ? ಏಜ್ ಎಷ್ಟು? ಒಂದು 70 ಆಗಿದೆ. ಏನು ನೀವು 70 ವರ್ಷದಿಂದ ಇದೇ ಒಂದು ಪರಿಸ್ಥಿತಿನೇನಾ? ರೋಡ್ ಇಲ್ಲದೆ, ಚರಂಡಿ ಇಲ್ಲದೆ, ನೀರಿಲ್ಲದೆ ಪರದಾಡೋದೇನಾ? ನಮ್ಗೆ ರೋಡ್ ಈಗ ಆಗಿರಲೇ ಇಲ್ಲ. ಈಗ ಅರ್ಧ ವಯಸ್ಸಿಂದ ಈಚೆಗೆ ಈ ರೋಡ್ ಬಂದಿರೋದು. ಹಿಂದೆ ಕಾಲಾದಿವರೆಗೆ ಹೋಗಬೇಕು. ಅಲ್ಲ, ಆ ರೋಡ್ ಗುಣಿ ಬಿದ್ದುಬಿಟ್ಟೈತಲ್ಲ. ಈಗ ಏನು ನಡ್ಕೊಂಡು ಬಂದ್ರೂ ಬೀಳ್ತೀವೇನೋ ಅಂತ ಒಂದು ಭಯ ಆಗುತ್ತೆ. ಇನ್ನು ವೆಹಿಕಲ್ ಬರೋದಕ್ಕೆ ಆಗೋದೇ ಇಲ್ವಲ್ಲ. ಆಗಲ್ಲ, ಏನು ಮಾಡೋದು? ನಿಮ್ಮಂಥವ್ರು ಏನಾದ್ರು ಅವಸ್ಥೆ ಮಾಡಬೇಕು. ಈ ಗುಡ್ಡದ ಓಬಳಾಪುರ ಹಟ್ಟಿ ಅಂತ ನೀವೊಂದು 500 ಜನ ಇದ್ದೀರಂತೆ. ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಜೀವನ ಹೆಂಗೆ ಸಾಗಿಸ್ತಿದ್ದೀರಾ ಅಂತ? ಕುರಿ ಕಾಯ್ಬೇಕು, ಮೇಕೆ ಕಾಯ್ಬೇಕು. ಇಂಥ ರೋಡ್ಗಳಿಗೆ ಏನು ಸರ್ ಕುರಿ ಕಾಯಿ. ನಾವು ಹುಟ್ಟಿ ಒಂದು 25-30 ವರ್ಷ ಆಯ್ತೆ. ನಾವು ಚಿಕ್ಕ ಹುಡುಗರು ಒಂದು 5 ವರ್ಷ 6 ವರ್ಷ ಐತೆ ಆಗಿರೋ ರೋಡು ಇದಕ್ಕೆ. ಅಲ್ಲಿವರೆಗೂ ಈ ರೋಡ್ ನೋಡ್ತೀವಿ, ಈ ರೋಡ್ ಮಾಡ್ತೀವಿ ಅಂತ ಬಂದಿರೋರೇ ಇಲ್ಲ. ನಾವು ಚಿಕ್ಕ ಹುಡುಗರು, ಸಣ್ಣ ಹುಡುಗರು ಎಲ್ಲ ಟಾರ್ ತಗೊಂಡು ಆಟ ಆಡೇವು. ಅಷ್ಟು ವಯಸ್ಸಿನಾಗೆ ಮಾಡಿರೋ ರೋಡು ಇದುವರೆಗೂ ನಾವು ರೋಡ್ ಮಾಡ್ತೀವಿ ಅಂತ ಬಂದಿರೋರೇ ದಿಕ್ಕಿಲ್ಲ ಈ ಊರಿಗೆ. ಯಾರ್ಯಾರು ನಿಂಬೆರಾಗ್ಯಾರು, ಯಾರು MLA MP ಅನ್ನೋದೇ ನಮಗೆ ಗೊತ್ತಿಲ್ಲ. ಕ್ಯಾನ್ವಾಸಿ ಮುಂತಲೂ ಬರಲ್ಲ. ಈ ಊರು ಅವ್ರು ಹೇಳ್ದಂಗೆ ಈ ಊರೊಂದು ಹಾಕ್ಲಿಲ್ಲ ನಾವು ಗೆಲ್ತೀವಿ ಅನ್ನೋ ಧೈರ್ಯ ಎಲ್ಲರಿಗೂ. ಯಾರೇ ಆಗಲಿ, ಯಾರು ನಿಮ್ಮ MLA ಅಂತಂದ್ರೆ ಇಮಿಡಿಯೇಟಾಗಿ ಹೆಸರು ಹೇಳ್ತಾರೆ. ಆದರೆ ನಿಮ್ಮೂರಲ್ಲಿ ನೋಡಿ MLA ಯಾರು, ಗ್ರಾಮ ಪಂಚಾಯತಿ ಮೆಂಬರ್ ಯಾರು ಅಂತಲೂ ಕೂಡ ನಮ್ಗೆ ಗೊತ್ತಾಗ್ತಿಲ್ಲ. ಅಂದರೆ ವೋಟ್ ಕೇಳೋಕ್ಕೂ ಕೂಡ ಅಷ್ಟೇ ನಮ್ಮ ಊರಿಗೆ ಯಾರು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸರ್ ಬರ್ತಿಲ್ಲ ಸರ್. ನಾನು ಈ ಊರಲ್ಲಿ ಆಶಾ ವರ್ಕರ್ ಕೆಲಸ ಮಾಡ್ತೀನಿ. ಮತ್ತೆ ಮೊದಲೇ ನಾವೇನು ಪ್ರೀ ಪ್ಲಾನ್ ಮಾಡ್ಕೊಂಡು ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಿಗೆ ಅಂದರೆ ಓಕೆ, ಇಲ್ಲ ಅಂತಂದರೆ ಅವ್ರು ನೋವು ಬಂದಾಗ ಏನಾದ್ರು ನಾವು ಆಂಬುಲೆನ್ಸಿಗೆ ಫೋನ್ ಮಾಡಿದರೆ ಪಾಪ ಅವ್ರಿಗೂ ಸಮಸ್ಯೆ. ರೋಡ್ ಹಿಂಗಿರ್ಬೇಕಾದ್ರೆ ಅವ್ರು ಎಲ್ಲಿ
ಎಲ್ಲಿ ಸರ್ ಬೇಗ ಬರ್ತಾರೆ? ಅವ್ರು ಬಂದು ಅವ್ರು ಹೋಗೋ ಅಷ್ಟೊತ್ತಿಗೆ ಹಿಂಗೆ 2 ಡೆತ್ ಆಗಿದ್ದೇವೆ ನಮ್ಮವು ಏನ್ಸಿಗಳು. ಆ 2 ಡೆತ್ ಆಯಿತು ಅಂತಂದ್ರೆ ನೀವು, ಯಾಕಂದರೆ ಎಮರ್ಜೆನ್ಸಿ ಇರುತ್ತೆ, ಯಾಕಂದರೆ ಗರ್ಭಿಣಿ ಹೆಂಗಸ್ಗೆ ಯಾವಾಗ ಪೇಯ್ನ್ ಬರುತ್ತೋ ಗೊತ್ತಾಗಲ್ಲ, ಅಟ್ಲೀಸ್ಟ್ ಒಂದು ಆ್ಯಂಬುಲೆನ್ಸ್ ಇದ್ದರೆ ಇಮಿಡಿಯೇಟಾಗಿ ಹಾಸ್ಪಿಟಲ್ ರೀಚ್ ಆಗ್ಬೋದು ಅನ್ನೋಂಥ ಒಂದು ಆಸೆ ನಮಗೆ. 2 ಡೆತ್ ಆದಾಗಲೂ ಕೂಡ ನೀವು ಇಡೀ ಗ್ರಾಮದ ಜನರು ಸುಮ್ಮನೆ ಇದ್ರ, ನೀವು ಯಾವುದೇ ಪ್ರೊಟೆಸ್ಟ್ಗಳು ಪ್ರತಿಭಟನೆ ಯಾವುದು ಮಾಡಲಿಲ್ವಾ ಅಂತ? ಅದೇ ಸರ್, ಅವ್ರು ಏನಂದ್ರೆ ನಮ್ದು ದೊಡ್ಡಗುಣಿ ಗುಬ್ಬಿ ತಾಲೂಕು ಅಲ್ವಾ ಸರ್, ಅವರು ಡೆತ್ ಆಗಿರೋರು ಚಿಕ್ಕನಾಗ್ಲಿ ರೋಡ್ ಚೆನ್ನಾಗಿಲ್ಲ ಅಂತ ಈ ಕಡೆ ಬರಲೇ ಇಲ್ಲ, ದೊಡ್ಡಗುಣಿ ಕಡೆಗೆ ಬರಲೇ ಇಲ್ಲ. ಅವ್ರು ಚಿನ್ನಾಳಿಗೆ ತೋರಿಸಿದ್ರು, ಚಿನ್ನಾಳಿಯಿಂದ ಆಂಬುಲೆನ್ಸ್ ಬರೋಷ್ಟೊತ್ತಿಗೆ ಲೇಟ್ ಆಯಿತು, ಹಂಗಾಯ್ತು, ನಮ್ಮ ಹತ್ರ ಏನೂ ರಿಪೋರ್ಟ್ ಇಲ್ಲ ಅಂತಂದು ಹಂಗೆ ಸುಮ್ಮನಾದ್ರು ಸರ್. ಈ ಚರಂಡಿಗಳೆಲ್ಲ ಅಗದಿದ್ದಾರೆ, ಏನು ಬಹುಶಃ ಮಳೆಗಿಳೆ ಬಂತು ಅಂತಂದರೆ ಸೊಳ್ಳೆಗಳನ್ನೆಲ್ಲ ನೀವೇ ಸಾಕಬೇಕು ಅನ್ಸುತ್ತಲ್ಲ ನಿಮ್ಮೂರಲ್ಲಿ? ಹೌದು ಸರ್, ಸಾಕಬೇಕು, ನಾವು ಸೊಳ್ಳೆನೂ ಸಾಕಬೇಕು. ನಮ್ಮ ಊರಿಗೇನು ಅನುಕೂಲ ಇಲ್ಲ, ವಾಸಣ್ಣರಂತೂ ಏನು ಅನುಕೂಲ ಮಾಡಿಲ್ಲ ನಮಗೆ. ಊರಿಂದ ಅನುಕೂಲ ವಾಸಣ್ಣ ಯಾರು? ಇನ್ನೇ ಸರ್, ಹ್ಞೂ ಸರ್, ಎಮ್ ಎಲ್ ಎ ಅಂತ ಹೇಳ್ಕೊಳಕ್ಕೆ ಹೆಸರು ಅಷ್ಟೇ ಬಿಟ್ಟ ನಮ್ಮ ಊರಿಗೆ ಏನು ಅನುಕೂಲ ಮಾಡಿಲ್ಲ. ರೋಡಿನ ವ್ಯವಸ್ಥೆ ಕೇಳ್ತಿದ್ವಿ ಅಷ್ಟೇ ಸರ್, ನಾವು ಇನ್ನೇನು ಕೇಳ್ತಿದೀವಿ? ಏನು ಕೇಳ್ತಿಲ್ಲ. ಕುರಿ ಮೇಕೆ ಇಂಥದ್ದು ಆಚೆಗೆ ಹೋಗಿ ಹಿಂಗೆ ಅಂಥದ್ದು ಇಂಥದ್ದು ಏನಾರ ಅದು ಕೆಲಸದವ್ರಿಗೆ ಅನ್ನಂಗಿಲ್ಲ, ಏನಿಲ್ಲ. ಕುರಿ ಮೇಕೆ ಕಾಯ್ಬೇಕು, ಕೂಲಿ ಮಾಡಬೇಕು, ಅವತ್ತಿಂದ ಜೀವನ. ಆ ಗುಬ್ಬಿ ತಾಲೂಕಿಗೆ ಸೇರೈತೆ ಅಂತ ಹೆಸರು ಅಷ್ಟೇ, ಕೊನೆ ಬಾರ್ಡ್ರಲ್ಲಿ ಐತೆ ನಮಗೆ. ಇದು ಚಿನಾಳಿಗಂತೀವಿ, ಚಿನಾಳಿ ಸೇರಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತು ಸರ್. ಇದು ನಾವು ಚಿನಾಳಿ ತಾಲೂಕಿಗೆ ಸೇರ್ಬೇಕು ಅಂತ ಇವಾಗ ಅನ್ನಿಸ್ತೈತೆ ನಿಜವಾಗ್ಲೂ. ಅಲ್ಲಿ ಸೇರಿದ್ರೆ ಚೆನ್ನಾಗಿ ಅನುಕೂಲ ಮಾಡ್ಕೊಡ್ತಿದ್ರು. ಇದು ಅಲ್ಲಿ ಐತೆ ಅಂತಾನೆ ವಾಸಣ್ಣವ್ರಿಗೆ ಗೊತ್ತಿಲ್ಲ. ಬರೀ ರೋಡ್ ಅಷ್ಟೇನಾ ಅಥವಾ ಬೇರೆ ಮಕ್ಕಳಿಗೂ ಪ್ರಾಬ್ಲಮ್ ಸರ್? ಓದೋ ಮಕ್ಕಳಿಗೆ ಯಾವುದೇ ಒಂದು ಪಿನ್ ಪಾಯಿಂಟ್ ಸರ್ಕಾರದ ಯಾವ ಹೆಲ್ಪು ಇಲ್ಲ, ಯಾವ ಒಂದು ಬಿಲ್ಡಿಂಗ್ ಇಲ್ಲ. ಒಂದು ಓದೋ ಮಕ್ಕಳಿಗೆ ಸಖತ್ತು ಹಿಂಸೆ ಅಂದ್ರೆ ಸಖತ್ತು ಹಿಂಸೆ. ಮಕ್ಕಳಿಗೆ ಮಕ್ಕಳು ಯಾವ್ಯಾವ ನಮ್ಮ ಊರಾಗಿಲ್ಲ ಸರ್, ಎಲ್ಲ ಹಾಸ್ಟ್ಲಿಗೆ ಹಾಕಿದೀವಿ. ಯಾವ ಓದಕ್ಕೆ ಹೆಣ್ಮಕ್ಳಿಗೆ ಏನು ಅನುಕೂಲ ಇಲ್ಲ. ನಾವು ಇವತ್ತು ನಾಳೆ ಒಂದು ಹಬ್ಬ ಮಾಡ್ತೀವಿ ನಮ್ಮೂರಾಗೆ. ನಮ್ಮೂರಾಗ ಒಂದು 6ನೇ ತರಗತಿ ಮೇಲೆ ಮಕ್ಳು ಒಂದೂ ಇಲ್ಲ, ನಮ್ಮ ಮನೆಗೆ ಮಕ್ಕಳೇ ಇಲ್ಲ. ಇರೋವೆಲ್ಲ ತಂಡಾಗ ಎಲ್ಲೆಲ್ಲಾರ ಹಾಸ್ಟ್ಲಿಗೆ ಹಾಕಿದೀವಿ ಸರ್. ಏನಕ್ಕೆ ಹಾಸ್ಟೆಲ್ಗೆ ಏನಕ್ಕೆ ಹಾಕ್ತೀರಾ? ಸ್ಕೂಲ್ ರೋಡ್ ಇಲ್ಲ ಸರ್ ನಮಗೆ. ಇಲ್ಲಾಸಿ ಹೋಗ್ಬೇಕು, ಸಂದಿಗೆ ಒಂದಾಗೆಲ್ಲ ಹೋಗ್ಬೇಕು, ಮುಳ್ಳಗೆಲ್ಲವ. ಹೆಣ್ಮಕ್ಳು ಹೆಂಗ್ ಕಳ್ಸೋದು? ಒಂದು ರೋಡಾಗಾಸಿ ಹೋಗಕ್ಕೆ ಬಸ್ನ ವ್ಯವಸ್ಥೆ ಇಲ್ಲ. ಹೋಗಿ ಎಲ್ಲ ಗುಬ್ಬಿ, ತುಮಕೂರು, ನಿಟ್ಟೂರ್ಗೆ ಹಾಕಿದೀವಿ ಸರ್. ನಾವು ಹಾಸ್ಟ್ಲಿಗೆ ಹಾಕಿದೀವಿ, ನಮ್ಮ ಮಕ್ಳನ್ನೆಲ್ಲ ತಾಂಡವಿ. ಈಗ ಅಜ್ಜಿ, ಈಗ ಎಲ್ಲಾದ್ರೂ ಬಸ್ ಗೀಸ್ ಹತ್ಬೇಕಂದ್ರೆ ಎಷ್ಟು ದೂರ ಹೋಗ್ಬೇಕು ನೀವು? ಎಲ್ಲಿಗೆ ಹೋಗಕ್ಕೆ? ಬಸ್ ಗೀಸ್ ಏನಾದ್ರೂ ಹತ್ಬೇಕು, ಈಗ ಎಲ್ಲಾದ್ರೂ ಹೋಗ್ಬೇಕು ನೀವು, ಈಗ ತುಮಕೂರ್ಗೆ ಹೋಗ್ಬೇಕಂದ್ರೆ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಬಸ್ಗೆ? 3 ಕಿಲೋಮೀಟ್ರ್ ಹೋಗ್ಬೇಕು. 3 ಕಿಲೋಮೀಟ್ರ್. ಈ ರೋಡಲ್ಲೇ ಹೋಗ್ಬೇಕಾ? ನಾವು ಬಂದಿದ್ದ ರೋಡಲ್ಲೇ. ಈಗ ಹೆಂಗ ಆ ರೋಡ್ ಹಂಗಿದ್ರೆ ಹೆಂಗ್ ಹೋಗ್ತೀರಾ? ಹೆಂಗ್ ಹೋಗೋಣ? ಬಿದ್ದು ಗಾಡಿಯಾಗಿಂದ ಕಾಲೆಲ್ಲ ರೋಡ್ ಪತಿ ಆಯ್ತು. ಬಿದ್ದಿದ್ರಾ? ಯಾರು ಗಾಡಿ ಕುಂಡ್ರಿಸೋಣ? ಅವ್ರ ಗಾಡಿಗೆ ಏನಾದ್ರು ಆಗುತ್ತೇನೋ ಅಂತ ಅವ್ರಿಗೊಂದು ಇರ್ತಿತ್ತಲ್ಲ, ರೋಡ್ ಹಂಗಿದೆ ಅಂತ. ನಾವು ತಿರ್ಕೊಂಡು ಏನು ಮಾಡೋಣ ಸರ್? ಒಂದು ದಿನಕ್ಕೀಗ ನೀವು ಹೇಳ್ತಾ ಇದ್ರು ಒಂದಷ್ಟು ಜನ ಕುರಿಗಳಿದಾವೆ, ಕುರಿ ಮೇಯಿಸ್ಕೊಂಡು ಜೀವನ ಮಾಡ್ತೀವಿ, ಇನ್ನೊಂದಷ್ಟು ಜನ ಕೂಲಿ ಹೋಗ್ತೀವಿ ಅಂತ ಹೇಳಿದ್ರು. ಏನು ಕೂಲಿ ಮಾಡ್ತೀರಾ? ಎಷ್ಟು ಸಿಗುತ್ತೆ ತಿಂಗಳಿಗೆ? ಒಂದು ದಿನಕ್ಕೆ ಎಷ್ಟು ಸಿಗುತ್ತೆ ಅಂತ? ಎಷ್ಟು ಸಿಗುತ್ತೆ ಸಾ? 300 ರೂಪಾಯಿ ಈಗ ಕೊಡ್ತಾರೆ. ಅದು ಎಮರ್ಜೆನ್ಸಿ 300 ರೂಪಾಯಿ ಕೊಡ್ತಾರೆ. 300 ರೂಪಾಯಿಗೆ ಒಂದು ದಿನಕ್ಕೆ ಆಗುತ್ತೆ ಸರ್ ಜೀವನಕ್ಕೆ. ಈಗ ಒಂದು ಹೆಣ್ಣು ಒಂದು ಗಂಡು ಮಕ್ಳು ಇರ್ತವೆ. ಈಗ ಗಂಡನೇ ದುಡಿಯಲ್ಲ, ಗಂಡಿನೇ ದುಡಿಯಲ್ಲ. ನಾವು ಹೆಂಗಸರು ಮಕ್ಕಳನ್ನ ಓದಿಸ್ಕೊಂಡು ಸಾಕೊಂಡು ಸಲಿಕೊಂಡು ಅವಕ್ಕೆ ಊಟ ತಿಂಡಿ ಸೋಪು ಸರ್ಪಿಗೆ ಎಲ್ಲಿ ಸಾಕಾಗತ್ತಿ ಸರ್? 300 ರೂಪಾಯಿ ಕೂಲಿ ಮಾಡಿ ಸಾಕಾಗತ್ತೀನಿ ಸರ್. ಹಾಂ, ಈ ಓಟ್ ಗೀಟ್ ಕೇಳಕ್ ಯಾರು ಬರಲ್ಲ, ಬಂದಾಗ ಏನಂತಾರೆ? ಬಂದಾಗ ನಾವು ರೋಡ್ ಸರ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಸರ್. ಹೇಳ್ತಾರೆ. ನಿನ್ನ ಯಾಕೆ ಗೆಲ್ತಿದ್ದಂಗ್ಲೇ ಗೆದ್ದ ತಕ್ಷಣಕ್ಕೆ ಬರ್ತೀವಿ ನಾವು, ಎಲ್ಲ ಸ್ಟಾರ್ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಹೇಳಿ ನಿನ್ನ ಹೋದಾರು ಅವತ್ತು ಬಂದಾರು, ನಿನ್ನ ಯಾರು ಬರಲ್ಲ. MP ML ಯಾರು ಇಲ್ಲ ಸಾ ಇಲ್ಲಿ, ಎಲ್ಲ ಅಟ್ಲೀಸ್ಟ್ ಒಂದು ಚೆನ್ನಾಗಿ ನೈಸ್ ಆಗಿರೋ ಮಣ್ ರೋಡ್ ಆದ್ರೂ ಮಾಡಿಸಿ ಅಂತ ಕೇಳ್ಬೇಕಾಯ್ತು. ಕೇಳಿವು ಸಾ, ಮಣ್ಣಾರ ಹೊಡಸ್ರಿ ಸಾ ಅನ್ನೋದಕ್ಕೆ ಆಗದೇ ಇಲ್ಲ. ರೋಡ್ ಆಗ್ಯಾವೆ ಮಾಡಿಸ್ತೀವಿ ಅಂತ ಹೋದನು, ಇವತ್ತಿನವರೆಗೂ ಇಲ್ಲ. ಅವ್ರು ನೆಲಿಲ್ಲ, ML ಇದು ಇಲ್ಲ, MP ಇದು ಇಲ್ಲ, ಯಾತ್ರದ್ದು ಇಲ್ಲ ಸಾ. ಎಲ್ಲ ಹಿಂಗಾಗಿ ಎಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಎಷ್ಟೋ ಜನ ಸತ್ಯ ಹೋಗ್ಯವ್ರಿ. ನಮ್ಮೂರ್ ನಿಮ್ಮ ಗ್ರಾಮ ಪಂಚಾಯತಿ ಯಾವುದು? ಗ್ರಾಮ ಪಂಚಾಯತಿ ಕೊಂಡ್ಲಿ ಸರ್. ಕೊಂಡ್ಲಿ. ಈ ಕೊಂಡ್ಲಿ ಗ್ರಾಮ ಪಂಚಾಯತಿಯಿಂದ ಅಟ್ಲೀಸ್ಟ್ ಒಂದು ಮೂಲಭೂತ ಸೌಕರ್ಯ, ಲೈಟ್ ಆಗಿರ್ಬೋದು, ಚರಂಡಿ, ಕ್ಲೀನಿಂಗ್ ಇಂಥವು ಮಾಡ್ತಾರೆ? ಇಲ್ಲ ಸರ್, ಕುಡಿಯೋ ನೀರಿನ ಬೇಕು. NGOದವ್ರು ಯಾರೋ ಬಂದಿದ್ರು, ಅವ್ರನ್ನ ಕೇಳಿ ಒಂದು ಕುಡಿಯೋ ನೀರಿಂದ ಹಾಕೊಟ್ಟಿದ್ರು. ಅದು ರಿಪೇರಿ ಆಗಿತ್ತೆ ಫಿಲ್ಟ್ರು, ಅದನ್ನ ಸರಿ ಮಾಡಿಸ್ಕೊಡ್ರಿ ಸರ್, ಸಾಕು, ನೀವೇನು ಮಾಡಿಸ್ಕೊಡ್ಬೇಡ್ರಿ ಅಂತ ಹೇಳಿ PDOಗೆ ಒಂದು 10 ಸಲ ಕೇಳಿದ್ವಿ ಸರ್. ಲೆಟ್ರ್ ಏನಾದ್ರು ಬರ್ಕೊಡ್ಬೇಕಾ, ಇಲ್ಲ ಅಲ್ಲಿಗೆ ಯಾರಾದರೂ ಬರಬೇಕಾ, ನಾವೇನೋ ಪ್ರೊಟೆಸ್ಟ್ ಮಾಡೋಕ್ಕೆ ಅಂತ ಎಲ್ಲ ಕೇಳಿದ್ವು. ಅವರು ರೆಸ್ಪಾನ್ಸ್ ಏನು ಮಾಡಿಲ್ಲ ಸರ್. ಇಲ್ಲಿ ತುಂಬ ಜನಕ್ಕೆಲ್ಲ TB ಕಾಯಿಲೆ, ಕ್ಯಾನ್ಸರ್ ಒಂದು ಮೈನಿಂಗ್ ಏರಿಯಾ ಆಗಿರೋದ್ರಿಂದ ತುಂಬ ಜಾಸ್ತಿ ಕಾಯಿಲೆ ಐತೆ. ಹಂಗಾಗಿ ತುಂಬ ಜನಕ್ಕೆ ಇಲ್ಲೆಲ್ಲ ಜಾಸ್ತಿ ಪ್ರಾಬ್ಲಮ್. ಒಂದು 20 ವರ್ಷಗಳ ಹಿಂದೆ ಮೈನಿಂಗ್ ಎಲ್ಲ ಆಗ್ತಿತ್ತು. ಆ ಮೈನಿಂಗ್ ವೆಹಿಕಲ್ಸ್ ದಿನಕ್ಕೆ 100 ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಿಂದ ರೋಡ್ ಹಾಳಾಯಿತು ಅಂತ ಹೇಳ್ತಿದ್ರು.
ಆ ಮೈನಿಂಗ್ ಆಗದಿರೋದ್ರಿಂದ ಇವ್ರು ಹೇಳ್ತಾ ಇದ್ರು ಒಂದಷ್ಟು ಕ್ಯಾನ್ಸರ್ ಆಗಿರ್ಬೋದು, ಈ ಮೂಳೆ ಸವಿಯುವಂಥದ್ದು, ಓಡಾಡೋಕ್ಕಾಗ. ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ ಸರ್. ಫಸ್ಟ್ ಊರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ. ಒಂದು ಮಕ್ಕಳು ಓದೋಕ್ಕೆ ಸರ್, ನಾನು ಈಗ ಹೇಳ್ತಿದ್ದೀನಿ, ನಾನು ಈಗ ಪಶ್ಪಿಗೆ ಹೋದೆ, ಅರ್ಧದಲ್ಲೇ ಬಿಟ್ಟೆ ಸರ್. ಬಸ್ ವ್ಯವಸ್ಥೆ ಇಲ್ಲ, ಇಲ್ಲಿಂದ 4-5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಅದು ಓದನ್ನು ಬಸ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಸರ್. ಹಂಗಾಗಿ ನಾನು ಬಿಟ್ಟೆ ಸರ್. ನನಗೆ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟರು ಸರ್. ಆಮೇಲೆ ಈ ಚಿಕ್ಕ ಮಕ್ಕಳು ಒಂದು 6ನೇ ಕ್ಲಾಸಲ್ಲಿ ಸ್ಕೂಲ್ ವ್ಯವಸ್ಥೆ ಇಲ್ಲ ಸರ್. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಲ್ಲಿ ಸ್ಕೂಲ್ಗೆ. ಅಲ್ಲಿ 2 ವರ್ಷ ಇದೆ. 2 ವರ್ಷ ಆದಮೇಲೆ ಮತ್ತೆ ರಾಂಪುರಕ್ಕೆ ಹೋಗಬೇಕು. ರಾಂಪುರಕ್ಕೆ ಹೋಗ್ಬೇಕಾದ್ರೆ ಚಿಕ್ಕ ಮಕ್ಳು ನಡೆಯೋಕ್ಕಾಗಲ್ಲ. ಎಷ್ಟೋ ದಿವಸ ಲೇಟಾಗಿ ಹೋಗೋದು, ಬಸ್ಸಿಂದ ವ್ಯವಸ್ಥೆ ಇಲ್ಲ. ಬಟ್ ಅಂದರೆ ಈ ಊರು ಸುಮ್ಮನೆ, ನಾನು ಊರು ಅನ್ನೋದಕ್ಕಿಂತ ಸುಮ್ಮನೆ ಯಾವುದಾದ್ರೂ ಚಿನಾಳಿ ತಾಲೂಕು ಯಾವುದಾದ್ರೂ ತಾಲೂಕು ಸೇರ್ಕೊಂಡು ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಏನು ಹೇಳ್ತೀರಾ ನಿಮ್ಮ ಜನಪ್ರತಿನಿಧಿಗಳು ಅಥವಾ ಸರ್ಕಾರಕ್ಕೆ ನಿಮ್ಮ ಊರಿನ ಪರವಾಗಿ ಏನು ಮನವಿ ಮಾಡ್ಕೊತೀರಾ ನೀವು? ನಾವು ಮನವಿ ಏನಂದರೆ ಫಸ್ಟು ಒಂದು ಬಸ್ ಬಿಟ್ಟು ರೋಡ್ ಮಾಡಿ ಮಕ್ಳಿಗೆ ಒಂದೆರಡು ಸ್ಕೂಲ್ ವ್ಯವಸ್ಥೆ ಮಾಡಿಬಿಟ್ರೆ ಸರ್ಕಾರ ಅಷ್ಟೇ ಸಾಕು ಸರ್ ನಮ್ಮ ಊರಿಗೆ. ನೋಡಿ ಪಾಪ ನಿಮ್ಮೂರು ಹೆಂಗಸರೆಲ್ಲ ಹೇಳ್ತೀರಾ ಅಂಥದ್ದು, ನಮಗೇನು ನೀವು ಮಾಡಬೇಡಿ, ಊರು ಉದ್ಧಾರ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ರೋಡು ಒಂದು ಬಸ್ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ಅಟ್ಲೀಸ್ಟ್ ನಮ್ಮ ಜೀವನ ಮಾಡ್ಕೊತೀವಿ ಅಂತಾರೆ ಸರ್. ನಾವು ಇಲ್ಲಿ ಗುಬ್ಬಿ ತಾಲೂಕಿನಾಗೆ ನಾವು ಈ ಕೊನೆ ಬಾರ್ಡ್ರ್ ಸೇರ್ಕೊಂಡದು ಕಾಡಂಬ್ರಿಗೆ ಸೇರ್ಕೊಂಡಿದ್ವಿ. ಇಲ್ಲಿಂದ ಹೆಂಗಸ್ರು ಹೋಗ್ಬೇಕು ಸೊಸೈಟಿ 10 ಕಿಲೋಮೀಟ್ರು ನ್ಯಾಯಬೆಲೆ ಅಂಗಡಿಗೆ. ರೇಷನ್ ಹೊತ್ಕೊಂಬರೋ ಇಲ್ಲಿಂದ ತಿಂಡಿ ತಿಂದಲೇ ಹೋಗ್ಬೇಕು. ಅಲ್ಲಿ ಹೋದ್ರೆ ಅವನು 3 ದಿನ ಆಗ್ಬೇಕು ಕುಂತ್ಕೋಬೇಕು ನಾವು. ಆ ಹೊತ್ಕೊಂಬಂದು ಅರ್ಧ ದಾರೆ ಕಾಡಾಗಿ ಬಿದ್ದವ್ರಿ. ರೇಷನ್ ಆದ್ರೂ ಕರೆಕ್ಟಾಗಿ ಕೊಡ್ತಾರೆ, ಅದ್ರಲ್ಲಿ ಕಮ್ಮಿ ಕೊಡ್ತಾರೆ. ಅವ್ನು ಕೊಟ್ಟೊಟ್ಟು ನಾವು ಇಸ್ಕೊಂಬರ್ಬೇಕು. ಎಷ್ಟು ಕೊಡ್ತಾರೆ? ಎಷ್ಟು ಕೊಡ್ತಾನ? ನಾನು ಸೊಸೈಟಿಗೆ ಹೋಗಲ್ಲ, ಹೆಂಗಸ್ರನ್ನ ಕಳಿಸ್ತೀರಿ? ಹೆಂಗಸ್ರನ್ನ ಕಳಿಸ್ತೀವಿ. ನಾವಿನ್ನೇ ಮಾಡ್ತೀವಿ. ಅಲ್ಲಿ ಹೋದ್ರೆ ಅವ್ನ ಮೇಲೆ ಇದಾಡ್ಬೇಕು. ಮುಂದೆ ಹಾಂ, ನಾವು ಹೋದ್ರೆ ಅವ್ನ ಮೇಲೆ ಜಗಳಾಡ್ತೀವಿ. ಇಷ್ಟಾದ್ರೆ ಕೊಡಲಿಲ್ಲ ಅಂತವ. ಅವಾಗ ಅವನಿಗೂ ನಮ್ಗೆ ಕಿತಾಪತಿ ಆಗುತ್ತೆ. ಅದಕ್ಕೆ ನಾವು ಹೋಗಲ್ಲ. ಹೆಂಗಸನ್ನ ಇವ್ರು ಹೇಳಿದ್ರು ನ್ಯಾಯಬೆಲೆ ಅಂಗಡಿಗೆ ಹೋಗ್ಬೇಕಂದ್ರೆ ಒಂದಿಷ್ಟು 10 ಕಿಲೋಮೀಟ್ರ್ ಏನೋ ಹೋಗ್ಬೇಕು. ಅದು ಇವತ್ತು ಹೋದ್ರೆ ಬತ್ತೆ ಸಂಜೆನೋ ಅಥವಾ ಇನ್ನೆಷ್ಟು ರಾತ್ರಿ ಆದ್ರೂ ಆಗುತ್ತೆ. ಆಟೋ ಗೀಟೋ ಏನಾದ್ರು ನೀವು ಕೇಳ್ತೀರಾ? ಒಂದ್ ವೇಳೆ ಬಾಡಿಗೆ ಬರ್ರಪ್ಪ ಅಂತ ಈ ರೋಡಲ್ಲಿ ಬರ್ತಾರಾ? ಆಟೋದಾಗ ಕೇಳಿರಿ ಏನ್ ಹೇಳ್ತಾರೆ ಗೊತ್ತಾ ಸಾ? ನಾವು ಸೀಟ್ ಹಾಕ್ಯಂಬರಕ್ಕೆ ಚಿಕ್ಕನಾಳಿಗೆ ಗುಬ್ಬಿ ತಾಲೂಕು ಆ ರೋಡಿಗೆ ಬರೋದೇ ಇಲ್ಲ. ನೀನು 1,000 2,000 ಕೊಟ್ಟರು ಬರೋದೇ ಇಲ್ಲ. ಸೀಟ್ ತಗೊಂಡು ಇಕ್ಕೊಂಡಿದೀವಿ. ತಿರ್ಗಿ 3,000 ಕೊಡೋತಿ ಬಂದಾರ ಈ ರೋಡಾಗಿ. ನಾವು ಕೂಲಿ ಮಾಡೋ ಜನ ಸೀಟ್ಗೆ ದುಡ್ಡು ಹಂಚೋದು ಕಷ್ಟ. ಬಾಡಿಗೆಗೆ 3,000 ಕೊಡ್ತಾರಕ್ಕಾಗ್ತೇನೆ ಸರ್. ಅಂತ MLAಗಳು ನಮ್ಮವರು. ಅವ್ರ ಮಕ್ಳು ಎಷ್ಟು ಚೆನ್ನಾಗಿರ್ತಾರ, ನಮ್ಮ ಮಕ್ಳು ಅಷ್ಟು ಚೆನ್ನಾಗಿರ್ಬೇಕು ಅನ್ನೋದು ಇರಲ್ಲ. ನಮ್ಮ ಮಕ್ಕಳೆಲ್ಲ ಹೋಗ್ಬಿಡ್ಲಿ, ಅವ್ರ ಮಕ್ಳು ಮಾತ್ರ ಚೆನ್ನಾಗಿರ್ಲಲ್ವಾ? MLAಗಳದು MP ಗಳದು ಪಂಚಾಯತ್ ಕೇರದು ಮೆಂಬರ್ಗಳು ಎಲ್ಲರೂ ಅವ್ರು ಚೆನ್ನಾಗಿರ್ಲಿ. ನಾವು ಬೇಕಾದ್ರೆ ಹಾಳಾಗೋದ್ರು ಅಲ್ಲಿ ಪಾಪ ಹೇಳ್ತಾ ಇದ್ರು. ಈಗ ಏನು ಗೊತ್ತಾ, ಪ್ರತಿಯೊಬ್ಬ ತಂದೆ ತಾಯಿನೂ ಕೂಡ ಅಷ್ಟೇ, ಮಕ್ಕಳು ನಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತಾರೆ. ನಿಮ್ಮೂರಲ್ಲಿ 6ನೇ ಕ್ಲಾಸ್ ಮುಗೀತು ಅಂತಂದ್ರೆ ಮಕ್ಕಳನ್ನೆತ್ತಿ ಯಾವುದೋ ಹಾಸ್ಟೆಲ್ಗೆ ಹಾಕುವಂಥ ಸ್ಥಿತಿ ಎದುರಾಗಿದೆ ಅಂತ ಸರ್. 25 ಮಕ್ಕಳು ಎಲ್ಲ ಹಾಸ್ಟ್ಲಾಗ ಇರೋದು. 25 ಮಕ್ಕಳು ಒಂದು ಈಗ ಜಾತ್ರೆ ಮಾಡಕ್ ನಮ್ಮ ಮನೆಗೆ ಬರಲ್ಲ, ಎಲ್ಲ ಹಾಸ್ಟ್ಲಿಗೆ ತಳ್ಳಿದೀವಿ ಸರ್. ಅವು ಓದಲ್ಲ ಅನ್ನೋ ಉದ್ದೇಶಕ್ಕೆ ತಗೊಂಡೋಗಿ ಮಕ್ಳು ಹುಟ್ಟೇ ಇಲ್ಲ ಅಂತ ನಿರ್ದಯವಾಗಿ ತಗೊಂಡೋಗಿ ಹಾಸ್ಟ್ಲಿಗೆ ಬಿಟ್ಟಿದ್ವಿ ಸರ್. ಅದೇ ಬಸ್ ವ್ಯವಸ್ಥೆ ಇದ್ದಿದ್ರೆ ಸ್ಕೂಲ್ಗೆ ಹೋಗೋ ನಮ್ಮ ಮಕ್ಕಳನ್ನ ಮನೆಗೆ ಬರೋವು. ಇಲ್ಲಿ ಈ ರಾಜಕೀಯದವರಲ್ಲ, ಅನಾಗರಿಕರು ಅಂದ್ರೆ ಅನಾಗರಿಕರಿಂದ ಯಕ್ಷಮೆ ಅಪರಾಧ ಮಾಡ್ತಾರೆ ಸರ್. ಇವರು ಏನು ಉತ್ತಮರಂತೂ ಅಲ್ಲ. ಇಂಥ ಮನುಷ್ಯರು ಯಾವುದೇ ಕ್ಷೇತ್ರಕ್ಕೂ ಅಲ್ಲ, ಆಗಬಾರ್ದು. ಏನು ಸರ್ ಇದು ನಿಮ್ಮ MLA ಅವ್ರು ಏನು ನಮ್ಮ ಊರು ಓಟು ಬೇಕಾಗಿಲ್ಲ ಅಂತಾರಂತಲ್ಲ? ಹೇಳ್ತಾರೆ ಹಂಗೆ. ನಿಮ್ಗೆ ಎಷ್ಟು ಏಜು? 70 ವರ್ಷ. 70 ವರ್ಷ. ಈ 70 ವರ್ಷದಿಂದ ಇದೇ ಪರಿಸ್ಥಿತಿ ಇದೆಯಾ ಊರಾಗೆ? ಪರಿಸ್ಥಿತಿ. ಒಂದು ಟವರ್ ಕಂಬಿಲ್ಲ, ಒಂದು ರೋಡ್ ಇಲ್ಲ, ನೆಟ್ವರ್ಕ್ ಬರಲ್ವಾ? ಇಲ್ಲ ಮಾಡಿ ಸಾಧ್ಯ ಅವ್ರಿಗೆ ಹಿಡ್ಕೊಂಡು ನೋಡಿ ನೀವೇ. ಏನೋ ಒಂದು ಎಮರ್ಜೆನ್ಸಿ ಯಾರೋ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಯಾರ್ದೋ ನಿಮ್ಮವ್ರದ್ದು ಯಾರ್ದೋ ಎಲ್ಲೋ ಸಾವಾಗಿರುತ್ತೆ, ಆ ಸುದ್ದಿನಾದ್ರೂ ತಿಳಿಸೋದು ಹೆಂಗೆ ನಿಮಗೆ ಅಂತ? ಮನೆಗೆ ಸತ್ತೋತ್ ಇಲ್ಲಿ ಬರ್ಸಾಗ ಜನವರಿ ಹೊಸ ವರ್ಷದ ದಿವಸ ವರಲಕ್ಷ್ಮಿ ಹಬ್ಬದ ದಿವಸ ಒಂದು ಬಸ್ಸು ಇಲ್ಲ, ಲಾರಿ ಇಲ್ಲ, ಹಂಗ ಹೋತು. ಪ್ರೆಗ್ನೆಂಟ್ ಆಗಿದ್ರಾ? 10 ದಿನ ಬಂದ ದಿನ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿದ್ರಿ? ಕರ್ಕೊಂಡು ಹೋಗ್ಲಿ ಅಂದ್ರೆ ಮನೇಲೇ ಇತ್ತು. ಹೊಸವ್ರು ಇಲ್ಲಿ ಅವ್ರು ಕೇಳು. ಆಂಬುಲೆನ್ಸ್ ಫೋನ್ ಮಾಡಿದ್ರಾ? ಅದು ಬರಲಿಲ್ಲ. ಅವ್ರು ಬಂದು ಆಲ್ಮಾರ್ತ ನಿಲ್ಸ್ಕೊಂಡು ಬರಲ್ಲ ಅಂತ 1 ಗಂಟೆ ಮಾಡಿ ರೋಡಕ್ಕೆ ಹೋತು. ಏನಕ್ಕೆ ಬರಲ್ಲ ಅಂದ್ರು? ರೋಡ್ ಚೆನ್ನಾಗಿಲ್ಲ ಅಂತ. ರೋಡ್ ಚೆನ್ನಾಗಿಲ್ಲ ಅಂತ. ಅವ್ರ ಕೊಂಡ್ಲಿ ಪಂಚಾಯತಿನೇ ಲೆಕ್ಕ ಇಲ್ಲ ಸರ್. ಸುಮ್ಮನೆ ತಿಂತಾರೆ, ಉಣ್ತಾರೆ ಸರ್. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಅದೇ ನಾವು ಕೂಲಿ ಮಾಡಬೇಕು, ಜೀವನ ಮಾಡಬೇಕು ಸರ್, ಅಷ್ಟೇ. ಇನ್ನು ಎಷ್ಟು ವರ್ಷ ಈ ನರಕ ದರ್ಶನ ಅನ್ನುವಂಥದ್ದು ನಿಮ್ಮೂರವರು? ಅದು ಎಲ್ಲ ಮತ ಬಾಂಧವ್ರ ಕೈಲಿ ಇರ್ತಕ್ಕಂಥದ್ದು. ಇನ್ನು ಮತ್ತೆ MLA ಎಲೆಕ್ಷನ್ ಬಂದಾಗ ಅಲ್ಲ, ನಿಮ್ಮ ಓಟೇ ಬೇಕಾಗಿಲ್ಲ ಅಂತಾರಂತಲ್ಲ? ಹೌದು ಸರ್, ಅದಂತೂ 100ಕ್ಕೆ 100 ಸತ್ಯ ಭಾಗ. ಇಲ್ಲಿನ ಜನಗಳ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆನೇ ಆಗಲಿ ಅವರಿಗೆ ತುಂಬ ಗೌರವ ಇರ್ತಕ್ಕಂಥದ್ದು. ನಮ್ಮ ಜನ ಮುಗ್ಧ ಜನ, ಕಾಡುಗೊಲ್ಲ ಜನ ಏನಾಯ್ತೋ ಇಲ್ಲಿ
ತುಂಬ ಮುಗ್ಧವಾದ ಜನ, ಹಿಂದುಳಿದಿರ್ತಕ್ಕಂಥ ಗ್ರಾಮ ಇದು. ಒಂದು ಸೊಸೈಟಿ ಆಗಲಿ, ಒಂದು ರೋಡ್ ಆಗಲಿ, ಒಂದು ಬಸ್ಸಿನ ವ್ಯವಸ್ಥೆ ಆಗಲಿ, ಓದ್ತಕ್ಕಂಥ ಮಕ್ಕಳಿಗೆ ಶಾಲೆ ವ್ಯವಸ್ಥೆ ಆಗಲಿ ಯಾವುದೂ ಇಲ್ಲ ಸರ್. ಈ ಒಂದು MLA ಆಗಿದ್ದಕ್ಕೆ ಅಟ್ಲೀಸ್ಟ್ ನಮ್ಮ ಮತಬಾಂಧವರೆಲ್ಲ ಈ ಗ್ರಾಹಕರಿಗಾಗಲಿ ಒಂದು ಋಣನ ತೀರಿಸ್ತಕ್ಕಂಥ ಮನಸ್ಥಿತಿ ಕೂಡ ಈ MLAಗಿಲ್ಲ. ಹೇಗಿದ್ದಾರೆ ಅಂತ ಬಂದು ನೋಡ್ತಕ್ಕಂಥ ಒಂದು ಸೌಜನ್ಯತೆಯೂ ನಮ್ಮ ಶಾಸಕರು ಕಳ್ಕೊಂಡಿದ್ದಾರೆ ಅನ್ನೋಷ್ಟು ಫೀಲ್ ಆಗ್ತಾಯಿದೆ ನಮಗೆ. ಇವೆಲ್ಲ ನೋಡ್ತಾ ಇದ್ರೆ ನೀವೇ ನೋಡಿದ್ರಿ ಊರು ಗ್ರಾಮ ಹೆಂಗಿದೆ, ಇಲ್ಲಿ ಜನ ಹೇಗಿದ್ದಾರೆ, ಹೇಗೆ ಬದುಕ್ತಾ ಇದ್ದಾರೆ, ಏನರಿಂದ ಬದುಕ್ತಿದ್ದಾರೆ, ಏನು ವರಮಾನ ಇದೆ. ಈ ಪಕ್ಕದಲ್ಲೆಲ್ಲ ಗುಡ್ಡ ಇದೆ, ಯಾವುದೂ ಇಲ್ಲ. ಇಲ್ಲಿ ಗಣಿಗಾರಿಕೆ ಇದೆ, ಗಣಿಗಾರಿಕೆಯಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ದಿದ್ದಾರೆ, ಫಂಡ್ ಇದೆ. ಆದರೂ ತಂದು ಈ ಬಡ ಗ್ರಾಮಕ್ಕೆ ಮಾಡ್ತಕ್ಕಂಥದ್ದು ಯಾವುದೇ ಕೆಲಸನ ಮಾಡ್ತಾ ಇಲ್ಲ ನಮ್ಮ ಶಾಸಕರು. ಒಂದು ಡೆಲಿವರಿ ಹೆಂಗ್ಸು ಅಂತಾರೆ, ಆಶಾ ವರ್ಕರ್ 2 ಡೆಲಿವರಿ ಸತ್ತಾಗಿ ಅಂತ ಎಲ್ಲ ಹೇಳಿದ್ರು. ಆ ರೋಡಿಂದ ಅಲ್ಲಿಂದ ಬರೋಕ್ಕಾಗುತ್ತಾ? ಊರಿನ ಗ್ರಾಮಸ್ಥರು ಇಡೀ ಊರು ಸಪಾಟ್ ಕೊಟ್ಟರೆ ಬೂತನಿಕಕ್ಕೆ ಯಾಕೆ ಬಿಡ್ತಾರೆ ನಮ್ಮೂರಲ್ಲಿ? ಯಾಕೆ ಬಿಡ್ಬೇಕು ನಮ್ಮೂರಲ್ಲಿ ಬೂತನಿಕಕ್ಕೆ? ಓಟ್ ಯಾಕೆ ಕೆಳಕ್ಕೆ ಬರ್ತಾರೆ ಅಂತ MLA ಬಂದ ಯಾಕೆ ಬರ್ತಾರೆ? ಚರಂಡಿ ನೋಡಿ, ಟ್ಯಾಂಕಿ ನೋಡಿ, ಊಟ ವ್ಯವಸ್ಥೆ ನೋಡಿ. ಸೊಳ್ಳೆ ಎಲ್ಲ ಕಡಿತಾವಲ್ಲ, ಸೊಳ್ಳೆ ಕಡಿದ್ರೆ ಎಲ್ಲರೂ ಗುಡ್ಗಾಡಲ್ಲಿ ಹೆಂಗೆ ಮಾಡ್ತಾರೆ ಅವರು? ಎಲ್ಲ ನಮ್ಮ ಊರು ಗ್ರಾಮ ಸುಮ್ಮನಿದೆ ತಾನೆ, ಅವ್ರು ಸುಮ್ಮನೆ ಇದು ಒಗ್ಗಟ್ಟಾಗಿ ಯಾಕೆ ಮಾಡಿಕೊಡಲ್ಲ ಇಲ್ಲಿ? ಈಗ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರಿ, ಯಾವುದೇ ಒಂದು ವ್ಯವಸ್ಥೆನೂ ಕೂಡ ಇಲ್ಲ. ಒಂದು ಕುಡಿಯೋ ನೀರಿಗೂ ಕೂಡ ಅಷ್ಟೇ ಬೇಡ್ಕೊಳ್ಬೇಕು. ಆ ಚರಂಡಿ ಮಳೆಗಾಲ ಬಂದಂಥ ಟೈಮ್ನಲ್ಲಿ ಆ ಚರಂಡಿಗಳು ಕಮ್ಮಿ ಸೊಳ್ಳೆ ಬರುತ್ತೆ, ಮನೆ ತುಂಬ ಸೊಳ್ಳೆಗಳಿರುತ್ತೆ. ಈ ಕನಿಷ್ಠ ಈ ಒಂದು ಸೌಲಭ್ಯಗಳನ್ನ ಒದಗಿಸ್ತಿಲ್ಲ ಅಂದರೆ ಹೇಗೆ ಇವರು ಅಂತ ಈಗ ಹೇಳಬೇಕು ಅಂದರೆ ನಾವೇ 500 ರೂಪಾಯಿ ಕೂಲಿ ಮಾಡಿಬಿಟ್ಟು ಮನೆಗೆ ಎಷ್ಟು ಜನ ಸದಸ್ಯರವರು ಅಷ್ಟು ಜನನು ಒಂದು ವಾರ ಎಲ್ಲ ನಮ್ಮ ಮನೆ ಮಕ್ಕಳು ಉಪವಾಸ ಎಲ್ಲ ಇದ್ಬಿಡ್ಲಿ, ನಾವು ಉಪವಾಸ ಇರಲಿ, ಕೂಲಿ ಮಾಡಿಬಿಟ್ಟು ಕೊಂಡ್ಲಿ ಪಂಚಾಯತ್ಗೆ ಅರ್ಜಿ ಕೊಟ್ಟು ನಾವೇ ಮಣ್ಣು ನೋಡ್ಸೋಣ ಅಂತ ಎಸ್ಟಿಮೇಟ್ ಹಾಕಿ ಮುಟ್ಟಿದ್ವಿ. ನಾವೇ ಮಾಡ್ಕೊಳ್ಳೋಣ ಅಂತ ಅವರು ಅದಕ್ಕೆ ಎಲೆಕ್ಷನ್ನು ಬ್ಯಾನರ್ ಮಾಡಿಬಿಟ್ಟು ಎಲೆಕ್ಷನ್ನು ಬ್ಯಾನರ್ ಮಾಡ್ತೀವಿ ನಾವು ಈಗ 100 ಮನೆ ಐತೆ, 100 ಮನೆಯವರು ಡೈಲಿ ನಿನ್ನಂತರಕ್ಕೆ ಹೋಗಿ 300-400 ಕೂಲಿ ಮಾಡಿ ನಮ್ಮ ಮಕ್ಕಳು ಓದೋದೇ ಬೇಡ, ಅದಕ್ಕೆ ನಾವೇ ರೋಡ್ ಮಾಡ್ಕೊಳಕ್ಕೆ ಅನುಮತಿ ಕೊಡ್ರಿ ಅಂತ ಕೇಳ್ತಾ ಇದೀವಿ ಸರ್. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಹೇಳ್ತಾ ಇದ್ದೀರ ಪಾಪ 500 ಜನ ಇದ್ದೀವಿ, ಅಮ್ಮಮ್ಮ ಅಂದ್ರೆ ಒಂದು 50-60 ಮನೆಗಳಿರ್ಬೋದು. 70 ಮನೆಗಳನ್ನ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ಊರ್ನ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂತಂದ್ರೆ ಈ ಸರ್ಕಾರಕ್ಕೆ ಏನಂತ ಹೇಳಿದೆ? ಪಾಪ ಅವ್ರು ಹೇಳ್ತಾ ಇದ್ರು 300 ರೂಪಾಯಿ ದುಡಿತೀವಿ, ಒಂದು ವಾರ ದುಡ್ದು ಕೊಡ್ರಿ ಅಂತ ಪಂಚಾಯತ್ಗೆ ಅರ್ಜಿ ಕೊಡೋದಕ್ಕೆ ಆಗ್ಬತ್ತಿ ಈಗ ಬತ್ತಿ ಅಂತ ಮಾಡಿ ಸರ್. ನಮ್ಮ ಮನೆ ಮುಂದೆಲ್ಲ ನೀರು ನಿಂತವೆ, ಸೊಳ್ಳೆ ಮಕ್ಳಿಗೆ ಒಂದು ಚೆನ್ನಾಗಿದ್ರು ಒಂದು ಚೆನ್ನಾಗಿಲ್ಲ ಸರ್. ದಿನ ಕರ್ಕೊಂಡು ಹೋಗ್ಬೇಕು, ಬಸ್ ರೂಟ್ ಇಲ್ಲ ಸರ್. ಹಂಗೆ ಹೋಗಿ ತಿಂಗಳೆಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಬೇಕು ಸರ್. ಇಲ್ಲಿ ಕೂಲಿ ಎಲ್ಲೂ ಹುಟ್ಟಲ್ಲ ಸರ್. 1 ದಿವಸ 3 ದಿವಸ ಕೂಲಿ ಇರಲ್ಲ ಸರ್. 300 ರೂಪಾಯಿ ಕೂಲಿ, ಸಿಕ್ಕಿ ದಿವಸ ಹೋಗೋದು, ಸಿಕ್ಕ ದಿವಸ ಹಂಗೆ ಮನೆಗೆ ಇರೋದು ಸರ್. ಏನು ಕೂಲಿ ಸೌಕರ್ಯ ಏನಿಲ್ಲ ಸರ್. ಮುಂದೆ ಏನು ಮಾಡೋಣ ಅಂತ. ಯಾಕಂದ್ರೆ ಈ ವ್ಯವಸ್ಥೆ ಪಾಪ 20-25 ವರ್ಷದಿಂದ ಒಂದು ಆಸೆಯಲ್ಲಿ ಬದುಕ್ತಿದ್ರೆ ಎಲ್ಲರೂ, ಇವತ್ತಾಗ್ಬೋದು ಅಥವಾ ಈ ಸರ್ಕಾರ ಬದಲಾದ್ರೆ ಆಗ್ಬೋದು ಅಂತ ಹೇಳಿಟ್ಟು. ಯಾಕೋ ಅಭಿವೃದ್ಧಿ ಲಕ್ಷಣಗಳು ಕಾಣ್ತಾ ಇಲ್ಲ ಸರ್. ಅದಕ್ಕೆ ಸರ್ ನಾವು ಎಲೆಕ್ಷನ್ ಬ್ಯಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸರ್. ಅದೊಂದೇ ಫೈನಲ್, ಇನ್ನು ನಮ್ಗೆ ಇನ್ನೇನು ಉಳ್ದಿಲ್ಲ. ಇಲ್ಲ ಅಂತಂದ್ರೆ ಈ ತಾಲೂಕ್ ಬಿಟ್ಟು ಬೇರೆ ತಾಲೂಕಿಗೆ ಮಾಡ್ರಿ ಅಂತ ಏನಾದ್ರು ಪ್ರೊಟೆಸ್ಟ್ ಮಾಡ್ಬೇಕಷ್ಟೇ ಸರ್. ಅಂದ್ರೆ ನಮ್ಮ ಹಳ್ಳಿನ ಅಟ್ಲೀಸ್ಟ್ ಬೇರೆ ತಾಲೂಕು ಕೊಡಿ ಅಂತ ಅಷ್ಟೇ ಸರ್. ಅದನ್ನ ಬಿಟ್ರೆ ನಮ್ಗೆ ಇನ್ನೇನು ಇಲ್ಲ ಸರ್. ಅವರು MLAಗಳು ಇಲ್ಲಿಂದಲೇ 4 ಜನ ಹೋಗಿದ್ದು ಕೇಳಕ್ಕೆ, ನಾವೇ ಲೇಡೀಸು. ನೀವು ಒಂದು 4 ಜನ ಇದ್ರೆ ನಿಮಗೆ ಇಲ್ಲಿ ಚಿನಾಳಿ ಕಳ್ಸೋದಾದ್ರೆ ನಾನೇ ಬೇಕಾದ್ರೆ ವೈಯಕ್ತಿಕವಾಗಿ ಆಟೋ ಕಳಿಸ್ತೀನಿ, ಕಳಿಸ್ಕೊಡ್ರಿ ಮಕ್ಕಳನ್ನ ಅಂತ ಹೇಳಿದ್ರು. ಅಂದ್ರೆ ಅಟ್ಲೀಸ್ಟ್ MLA ಏನಾದರೂ ಬದಲಾದ್ರೆ ಅಥವಾ ಬೇರೆ ತಾಲ್ಲೂಕಿಗೆ ನಮ್ಮನ್ನು ನೀವೇನಾದ್ರೂ ಈ ಊರ್ನ ಸೇರಿಸಿದ್ರೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಪ್ಸಿದ್ಯಾ ನಿಮಗೆ? ನಂಬಿಕೆ ಕನ್ಫರ್ಮ್ ನಂಬಿಕೆ ಇದೆ ಸರ್. ಈ ತರ ಮುಂದೆ ಚೇಂಜ್ ಆಗುತ್ತೆ. ಡೇಟ್ ಐತೆ ಒಂದು ವಾರ 15 ದಿವಸಕ್ಕೆ ಮುಂಚೆ ಹೋಗಿ ಅಡ್ಮಿಟ್ ಆಗ್ತೀವಿ ಸರ್. ಪೇನ್ ಬಂದಾಗ ಇಲ್ಲ ಏನು ಆಗ್ಬೋದು ಅಂತ 15 ದಿವಸಕ್ಕೆ ಮುಂದಾಗಲೂ ಹೋಗಿ ಅಡ್ಮಿಷನ್ ಆಗಿ ಡೆಲಿವರಿ ಮಾಡಿಸ್ಕೊಂಬರ್ತೀವಿ. ಅವ್ರಿಗೆ ಹಾಸ್ಪಿಟ್ಲಾಗೆ ಉಳ್ಕೊಂತೀವಿ. ಏನು ಹೇಳ್ತೀರಾ ಹಾಸ್ಪಿಟ್ಲಲ್ಲಿ ಹೋಗಿ? ಏನು ಹೇಳಿ ಸರ್, ನಮ್ಮೂರು ರೋಡ್ ಹಿಂಗೈತೆ, ಬರೋಕ್ಕಾಗಲ್ಲ, ದೂರ ನಮ್ಮೂರು ಅಂತ ಏನು ಅವ್ರನ್ನೇ ಕೈ ಕಾಲು ಹಿಡ್ಕೊಂತೀವಿ. ಅವ್ರು ಮಾಡಿಕೊಳಲ್ಲ ಅಂದ್ರೆ ಎಲ್ಲರೂ ಒಂದು ರೂಮ್ ಮಾಡ್ಕೊಂಡು 15 ಸಲ ಇದ್ದು ಅವ್ರಿಗೆ ಡೇಟಿಗೆ ಕರ್ಕೊಂಡೋಗಿ ಡೆಲಿವರಿ ಮಾಡಿಸ್ಕೊಂಡು ಕರ್ಕೊಂಬರ್ತೀವಿ ಸರ್. ಇನ್ನೇನು ಮಾಡೋಣ ಸರ್, ಪ್ರಾಣ ಉಳಿಸ್ಕೊಬೇಕಲ್ವಾ? ಓಕೆ, ಕೇಳಿದ್ರಲ್ಲ, ಇದು ದೊಡ್ಡ ಓಬಳಾಪುರ ಹಟ್ಟಿ ಅನ್ನುವಂಥ ಒಂದು ಗ್ರಾಮದ ಜನರ ನೋವಿನ ಮಾತುಗಳು. ಕನಿಷ್ಠವಾದಂಥ ಮೂಲಭೂತ ಸೌಲಭ್ಯಗಳನ್ನ ಕೊಡಿ, ಒಂದು ರೋಡು, ಒಂದು ಬಸ್ನ ವ್ಯವಸ್ಥೆಯನ್ನು ಮಾಡಿ, ನಾವು ನಿಮಗೆ ಕೃತಜ್ಞರಾಗಿರ್ತೀವಿ ಅನ್ನೋಂಥ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಿದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.